ಚಿಕ್ಕಮಗಳೂರು ತಾಲೂಕಿನ ಆಲ್ದೂರು ಹೋಬಳಿ ಚಿಕ್ಕಹಳ್ಳ ಗ್ರಾಮಸ್ಥರು ಸರ್ಕಾರಿ ರಸ್ತೆ ಇದ್ದರೂ ಇಲ್ಲವೆಂದು ಸುಳ್ಳು ಹೇಳಿಕೊಂಡು ಜಿಲ್ಲಾಡಳಿತವನ್ನು ದಾರಿ ತಪ್ಪಿಸುವ ಮೂಲಕ ಗ್ರಾಮದಲ್ಲಿ ಕೆಲ ಯುವಕರು ಅಶಾಂತಿ ಮೂಡಿಸುವ ಮೂಲಕ ನಮ್ಮ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಎಂದು ಚಿಕ್ಕಹಳ್ಳ ಗ್ರಾಮಸ್ಥರಾದ ಪ್ರದೀಪ್ ಆರೋಪಿಸಿದರು. ಚಿಕ್ಕಹಳ್ಳ ಗ್ರಾಮಸ್ಥರು ಅಂತ ಹೇಳಿ ಸಮಾಜದಲ್ಲಿ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಬಂದಂತೆ ನಮ್ಮ ಮೇಲೆ ಅಪಪ್ರಚಾರ ಆಗಿದೆ, ಸುಳ್ಳು ಮಾಹಿತಿ ಹೋಗಿದೆ. ಮಾಧ್ಯಮದ ಇದರಲ್ಲಿ ಅವರು ಹೇಳಿಕೆ ಕೊಟ್ಟಿರುವಂಥದ್ದು ಕೆಲವು ಗ್ರಾಮಸ್ಥರು, ಚಿಕ್ಕಹಳ್ಳ ಗ್ರಾಮಸ್ಥರು ಮತ್ತು ಜಿಲ್ಲಾಡಳಿತಕಾರರಿಗೂ ಮತ್ತು ಎಲ್ಲ ಗೌರ್ಮೆಂಟ್ ಅಫಿಷಿಯಲ್ಸ್ಗೂ ಸುಳ್ಳು ಮಾಹಿತಿಯನ್ನು ನೀಡಿ ಈ ವಿಷಯವಾಗಿ ರಸ್ತೆ ವಿಚಾರವಾಗಿ ನಾವು ಏನು ಹಂಚಿದ್ದೀವಿ ಕಾಪಿ ಅದರಲ್ಲಿರುವ ಚಿಕ್ಕಹಳ್ಳ ಗ್ರಾಮದಲ್ಲಿ ಹಾಲಿ ರಸ್ತೆ ಇದ್ದರೂ ಸಹ ಇಲ್ಲವೆಂದು ಜಿಲ್ಲಾ ಆಡಳಿತಕ್ಕೆ ಸುಳ್ಳು ಮಾಹಿತಿ ನೀಡಿರುವುದು. ಇದ್ರ ಬಗ್ಗೆ ಬಹಳ ಚರ್ಚೆ ಆಗಿದ್ದು, ನಾವು ಕೂಡ ಜಿಲ್ಲಾಡಳಿತಕ್ಕೆ ಹೋಗಿ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸತ್ಯಾಂಶವನ್ನು ಹೇಳಿ ಅವರಿಗೆಲ್ಲ ಮನವಿ ಮಾಡಿದ್ದೇವೆ. ಮತ್ತು ಇಲ್ಲಿ ನಿಮ್ಮ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಾವು ಒಂದು ಮನವಿ ಮಾಡ್ಕೊಳ್ಳೋದು ಏನಂದರೆ, ಇದನ್ನು ಪರಿಶೀಲಿಸಿ, ಈ ವಿಚಾರವಾಗಿ ಸಂಪೂರ್ಣ ಪರಿಶೀಲಿಸಿ ನೀವು ಕೂಡ ಸತ್ಯ ಏನೆಂದು ಹೊರಬರಬೇಕು ಅಂತೇಳಿ ಒಂದು ಪ್ರಾರ್ಥನೆ ವಿನಂತಿಸ್ಕೊಳ್ತಾ ಇದ್ದೀವಿ. ರಸ್ತೆ ವಿಚಾರವಾಗಿ ತಿಳಿದುಬಂದಿರೋದು ಏನಂದರೆ, ಆ ಗ್ರಾಮಸ್ಥರು ಬಂದ್ಬಿಟ್ಟು ನಮಗೆ ರಸ್ತೆ ಇಲ್ಲ ಅಂತ ಕೋರ್ಕೊಂಡ್ಬಿಟ್ಟು ಎಲ್ಲ ಕಡೆ ಜಿಲ್ಲಾಡಳಿತರಾಗಲಿ, ತಹಶೀಲ್ದಾರಾಗಲಿ, ACD ಎಲ್ಲ ಕಡೆ ಮತ್ತು ಮಾಧ್ಯಮಗಳಲ್ಲೂ ಕೂಡ, ಡಿಜಿಟಲ್ ಮಾಧ್ಯಮಗಳಲ್ಲೂ ಕೂಡ ನಮಗೆ ರಸ್ತೆ ಇಲ್ಲ ಅಂತ ಒಂದೇ ಒಂದು ಸ್ಟೇಟ್ಮೆಂಟ್ ಅಂತ ಇದು. ಮತ್ತು ಗ್ರಾಮಸ್ಥರು ಇರುವ ಸರ್ಕಾರಿ ರಸ್ತೆಗೆ ಅಥವಾ ಇರೋ ರಸ್ತೆಗೆ ಬೇಲಿ ಹಾಕಿ ಗೇಟ್ ಹಾಕಿ ನಮಗೆ ಸಂಚಾರನೇ ಇಲ್ಲ ಮಾಡಿದ್ದಾರೆ ಅಂತ ಒಂದು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ. ಇದು ಸತ್ಯ ಹೊರಗೆ ಬರಬೇಕು ಅಂತ ಹೇಳಿ ನಾವು ಇವತ್ತು ಇಲ್ಲಿ ನಿಮ್ಮ ಮೂಲಕ ಇದನ್ನು ತಿಳಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜನತೆಗೂ, ನಿಮ್ಮ ಓದುಗರಿಗೂ ಅಷ್ಟೇ ಮತ್ತು ಜಿಲ್ಲಾಧಿಕಾರಿಗಳಿಗೂ ನಿಮ್ಮ ಮೂಲಕ ಸತ್ಯವನ್ನು ಏನು ಅಂತ ಹೇಳಿ ತಿಳಿಸ್ಕೊಡ್ಬೇಕು ಅಂತ ಇಲ್ಲಿ ನಾವು ಸೇರ್ಕೊಂಡಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾಡಳಿತ ಈ ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಿ ಇವರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಳುವ ಮೂಲಕ ನಮಗೆ ನ್ಯಾಯವನ್ನು ಒದಗಿಸಿಕೊಡಬೇಕೆಂದು ಮನವಿ ಮಾಡಿದರು. ವಿಚಾರವಾಗಿ ಹಿಂದೆ ರಸ್ತೆ ಇಲ್ಲ ಅಂತೇಳಿ ಕಾಳೇಗೌಡರು ಅಪ್ಪ ಗಿಡ್ಡೇಗೌಡರು ಅಂತ 1972-73 ರಸ್ತೆನೇ ಇಲ್ಲ ಅಂತೇಳಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸ್ತಾರೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು. ಆ ಸಂದರ್ಭದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸರ್ಕಾರಿ ಜಾಗದಲ್ಲಿ ಸರ್ವೆ ನಂಬರ್ 159 ಮತ್ತು 162ರಲ್ಲಿ 5 ಎಕರೆ ಜಾಗನ ಅದನ್ನು ಗುರ್ತು ಮಾಡಿ ಫಾರೆಸ್ಟ್ ಒಪಿನಿಯನ್ ಪ್ರತಿಯೊಂದನ್ನು ಎಲ್ಲರೂ ತಗೊಂಡು ಅವರಿಗೆ ಅದನ್ನು ಲ್ಯಾಂಡ್ ಅಕ್ವೈರ್ ಮಾಡಿ ರಸ್ತೆಗೋಸ್ಕರ, ಸಾರ್ವಜನಿಕ ರಸ್ತೆಗೋಸ್ಕರ ಉಪಯೋಗ ಆಗಲಿ ಅಂತ ಹೇಳಿ ಮಂಜೂರು ಮಾಡಿ ಅವರಿಗೆ ಫಾರ್ಮೇಷನ್ ಮಾಡ್ಕೊಳ್ಳೋಕ್ಕೆ ಗಿಡ್ಡೇಗೌಡರಿಗೆ ರೋಡ್ ಫಾರ್ಮೇಷನ್ಗೆ ಇದು ಕೊಡ್ತಾರೆ, ಗ್ರ್ಯಾಂಟ್ ಲೆಟರ್ ಕೊಡ್ತಾರೆ. ಅದು ನಿಮಗೆ ಇಲ್ಲಿದೆ, DC ಅವರು ಅವಾಗ ಗ್ರ್ಯಾಂಟ್ ಮಾಡ್ಕೊಟ್ಟಿದ್ದಾರೆ, ಎಲ್ಲವನ್ನು ಕಾಪಿ ಇಟ್ಟಿದ್ದೀವಿ. ಅದಾದ ನಂತರ ಅವರು ಆ ಸಾರ್ವಜನಿಕ ರಸ್ತೆಯನ್ನೇ ಅದನ್ನು ಉಪಯೋಗ ಮಾಡಿಕೊಂಡು ಬರ್ತಾ ಇರ್ತಾರೆ. ಇದಾದ ನಂತರ ಅದಕ್ಕೆ ಇನ್ನೂ ಸ್ವಲ್ಪ ರೋಡ್ ಡೆವಲಪ್ಮೆಂಟ್ ಆಗಲಿ ಅಂತೇಳಿ 2003 ಮತ್ತು 2004ರಲ್ಲಿ ಅನುದಾನ ಬಿಡುಗಡೆ ಮಾಡಿ ಮೋರಿ ಮಾಡಿಕೊಡ್ತಾರೆ, ಜಲ್ಲಿ ಹಾಕಿಕೊಡ್ತಾರೆ, ಎಲ್ಲ ಹಾಕಿ ಅದರಲ್ಲಿ ರಸ್ತೆಯನ್ನು ಉಪಯೋಗ ಮಾಡ್ಕೊಂಡು ಓಡಾಡ್ತಾರೆ. ಅದರದ್ದು ನಿಮಗೆ ಎಲ್ಲ ಪಿಕ್ಚರು ವಿತ್ ವಿಡಿಯೋಸು ಎಲ್ಲ ಇದೆ. ಮೂಲಭೂತ ಸೌಕರ್ಯನೇ ಇಲ್ಲ ಅಂತೇಳಿ ಅವರು ಮೊನ್ನೆ ಪ್ರೆಸ್ ರಿಪೋರ್ಟ್ ಮಾಡಿರೋದ್ರಿಂದ ನಾವು ಈಗ ಯಾಕೆ ನಾವು ಡಿಫೆಂಡ್ ಮಾಡ್ಕೋಬೇಕು ಅಂತಾಗಿದೆ ಅಂದರೆ, ಇದು ನಮ್ಮ ಹಿಡುವಳಿ ಜಾಗದಲ್ಲಿ ಏನಾಗಿದೆ, ಹಿಡುವಳಿ ಜಾಗದಲ್ಲಿ ರಸ್ತೆ ನಾವು ನಮ್ಮ ಸ್ವಂತ ಮನೆಗೆ ಮಾಡ್ಕೊಂಡು ಹೋಗ್ತೇವೆ. ಆ ರಸ್ತೆಯಲ್ಲಿ ಅವರಿಗೆ ಒಂದು ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಹತ್ತಿರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಅವರು ಇದೇ ರಸ್ತೆಯಲ್ಲಿ ಬೇಕು ಅಂತ ಹೇಳಿ ಸೀದಾ DC ಅವ್ರನ್ನ ಆ ಕಾಲದಲ್ಲೇ ಮನೆ ಇದು ಮಾಡ್ಕೊಂಡು ಮನವಿ ಸಲ್ಲಿಸಿ ಕೇಳ್ಕೊಂಡಾಗ DC ಅವ್ರು ಬಂದು ಇಲ್ಲೆಲ್ಲೂ ಬಿಡಿಸ್ಕೊಡೋಕ್ಕಾಗಲ್ಲ ಅಂತ ಹೇಳಿ ನೋಡಿ ಅದನ್ನು
ಬದಲಿ ಅವರಿಗೆ 162 ಸರ್ವ ಮತ್ತು 152 ಸರ್ವ ಕಾಯ್ದಿರಿಸಿ ಸರ್ಕಾರಿ ರಸ್ತೆಯನ್ನು ಮಾಡ್ಕೊಳ್ಳಿ ಅಂತೇಳಿ ಇದು ಮಾಡಿ ಅದಕ್ಕೆ ಡೆವಲಪ್ಮೆಂಟು ಎಲ್ಲದಕ್ಕೂ ಹಾಕೊಟ್ಟು ಈಗಲೂ ಸಮೇತ ಅದರಲ್ಲಿ ಓಡಾಡ್ತಾ ಇದ್ದಾರೆ. ಅದೇ 20 ವರ್ಷಗಳ ಹಿಂದೆ ಕಾಳೇಗೌಡ ಅವರು ವಿಜಯಗೌಡ ಮಗ ಏನು ಕಾಳೇಗೌಡ ಇತ್ತು, ಅವ್ರ ಅಣ್ಣ ತಮ್ಮದಿರೆಲ್ಲ ಸೇರಿಕೊಂಡು ಮತ್ತೆ ನಮ್ಮದು ಏನು ಹಿಡುವಳಿ ರಸ್ತೆ ಇತ್ತು ಅಲ್ಲೇ ನಮಗೆ ಜಾಗ ಓಡಾಡೋಕ್ಕೆ ಜಾಗ ಬೇಕು, ನೀವು ಅಲ್ಲೇ ಬಿಟ್ಕೊಡ್ಬೇಕು ಅಂತೇಳಿ ಕೋರ್ಟ್ ಮೆಟ್ಟಲ್ಲಿ ಹೇಳಿದ್ರು. ಅಲ್ಲಿ ನಮ್ಮ 2006 ಅದು ಡಿಸ್ಮಿಸ್ ಆಯಿತು. ಡಿಸ್ಮಿಸ್ ಆಗಿ ಡಿಕ್ರಿನೂ ಆಯಿತು. ಇದಾದ ನಂತರ ಮತ್ತೆ 2013 ಅವರು ಮತ್ತೆ ಅಪ್ಪರ್ ಕೋರ್ಟಲ್ಲೂ ಕೇಸ್ ಡಿಸ್ಮಿಸ್ ಆಯಿತು. ಡಿಸ್ಮಿಸ್ ಆದ ಟೈಮಲ್ಲಿ ಕೋರ್ಟ್ ಏನು ಮಾಡಿದ್ರು, ಕೋರ್ಟ್ ಕಮಿಷನರ್ನಾಗಿ DDLR ನೇಮಕ ಮಾಡಿದ್ರು. DDLR ಚಿಕ್ಕಮಗಳೂರು ಜಿಲ್ಲೆ DDLR ನೇಮಕ ಮಾಡಿ ನೀವು ಸ್ಪಾಟ್ನ ಇನ್ಸ್ಪೆಕ್ಷನ್ ಮಾಡಿ ನೀವು ಅದನ್ನ ಏನು ಹಾಲಿ ರಸ್ತೆ ಇದೆ ಅದಕ್ಕೆ ಹೋಗಿ ಆ ಸ್ಥಳನ ಪರಿಶೀಲನೆ ಮಾಡಿ ಅದರ ಸ್ಕೆಚ್ಚನ್ನು ರಿಪೋರ್ಟ್ ಮಾಡಿ ನಮಗೆ ಕೊಡಬೇಕು ಅಂತ ಹೇಳಿ ಕೋರ್ಟು ಅವರಿಗೆ ಆದೇಶ ಮಾಡಿದ್ರು. ಅದೇ ಪ್ರಕಾರ ಅವರು ಒಂದು ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ರು. ಅದು ಇಲ್ಲಿದೆ, ಇದು ನೋಡಿ ನಾನು ಎನ್ಲಾಗ್ ಮಾಡಿದ್ದೀನಿ, ನಿಮಗೆ ತೋರಿಸ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಗಜೇಂದ್ರ, ಅರವಿಂದ್, ಲಕ್ಷ್ಮಣ್ ಗೌಡ, ಲೋಹಿತ್ ಉಪಸ್ಥಿತರಿದ್ದರು.